ಇದು ಪಟ್ಟದ ಮಂಚ ಅಂತ. ಪಟ್ಟದ ಮಂಚ. ಹೌದು, ಇಲ್ಲಿ ಅರಸು ಪಟ್ಟ ಆಗುವಾಗ ಇದರಲ್ಲಿ ಕೂತ್ಕೊಂಡು ಪಟ್ಟಾಭಿಷೇಕ ಆಗ್ತದೆ. ಪಟ್ಟದ ಕತ್ತಿ ಇದೆ, ಅದು ಡೈಲಿ ಪೂಜೆ ಆಗ್ತದೆ, ಬಸ್ತಿ ಒಳಗಡೆ ಇದೆ. ಹೌದು, ಇದು ಮೊದಲು ಈಗ ನಾವು ಅಲ್ಲಿ ಹೋಗಿ ಬಂದೇವಲ್ಲ, ಮೊದಲಿನ ಧರ್ಮಚಾವಡಿ ಈ ಥರ ಇತ್ತು. ಈ ಥರ ಇತ್ತು. ಇದರಲ್ಲಿ ನಮಗೆ ಈಗ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗಿ ಕೆಲಸ. ನಮಗೊಂದು ಒಂದು ಕಂಬಳ ಹಿಡಿದ್ರೆ ಒಂದು 3 ತಿಂಗಳಿದ್ದು ಕೆಲಸ ಇರ್ತದೆ ಮಿನಿಮಮ್. ಹಾಗೆ ಬಟ್ ನಾವು ಪ್ರತಿ ವರ್ಷ ಕಂಬಳ ಮಾಡ್ತೇವೆ. ನಮ್ಮ ಕೋಣದೊಟ್ಟಿಗೆ ಯಾರು ಸಹ ಕಾಂಪಿಟೇಷನ್ ಇಡ್ಲಿಕ್ಕಿಲ್ಲ, ಅದು ಗೌರವ ಅಂತ. ಅರಮನೆ ಕೋಣದೊಟ್ಟಿಗೆ ಕಾಂಪಿಟೇಷನ್ ಇಲ್ಲ. ಕಂಬಳ ಸ್ಟಾರ್ಟ್ ಆಗುವಾಗ ಸಹ ನಮ್ಮ ಕೋಣ ಇಳಿಬೇಕು, ಕಂಬಳ ಎಂಡ್ ಆದ ಮೇಲೆ ಸಹ ಫಸ್ಟಿಗೆ ನಮ್ಮ ಕೋಣ ಇಳಿದು ಎಂಡ್. ತುಂಬ ಜನ ಪ್ರತಿಯೊಂದು ಕೆಲಸಕ್ಕೂ ಒಬ್ಬೊಬ್ಬರು ಇರ್ತಿದ್ರು, ಎಲ್ಲ ಕೆಲಸಕ್ಕೂ. ಈಗ ಎಷ್ಟು ಮಿನಿಮಮ್ ನಮ್ಮ ಮ್ಯಾಕ್ಸಿಮಮ್ ಒಂದು 10 ಜನರ ಒಳಗಡೆ ಇದ್ದಾರೆ. ಮೇಂಟೈನ್ ಮಾಡಲಿಕ್ಕೆ ಮೊದಲಿನ ಸಿಸ್ಟಮ್ ಈಗ ಕಷ್ಟ. ಹುಳಿ ಉಪ್ಪಿನಕಾಯಿ ಅದು ಬೇರೆ ಕಮ್ಯುನಿಟಿಯಲ್ಲಿ ಇರುವುದಿಲ್ಲ, ಅದು ಜೈನ್ ಕಮ್ಯುನಿಟಿದು ಒಂದು ಸ್ಪೆಷಲ್. ಹುಳಿ ಉಪ್ಪಿನಕಾಯಿ ಅಂತ ಎಲ್ಲ ಫಂಕ್ಷನಲ್ಲಿ ಇರ್ತದೆ ಅದು. ಇವಾಗ ಅರಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೊಂದು ಅಟ್ರಾಕ್ಟಿವ್ ಆಗಿ ಇದು ಒಂದು ಪ್ಲೇಸ್ ಕಾಣಿಸುತ್ತೆ. ಇದನ್ನು ನಾನು ಕೂತ್ಕೊಳ್ಳೋಕೆ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಂಡೆ. ಇಲ್ಲ, ವಿಶೇಷವಾಗಿ ಪೂಜೆ ಮಾಡಿದ್ದೀರಾ. ಇದು ಪಟ್ಟದ ಮಂಚ ಅಂತ. ಪಟ್ಟದ ಮಂಚ. ಹೌದು, ಇಲ್ಲಿ ಅರಸು ಪಟ್ಟ ಆಗುವಾಗ ಇದರಲ್ಲಿ ಕೂತ್ಕೊಂಡು ಪಟ್ಟಾಭಿಷೇಕ ಆಗ್ತದೆ. ನಾನು ಆಗ ಹೇಳಿದಾಗೆ ಗುತ್ತು ಭಾವದವರು ಇಲ್ಲಿ ಮಂತ್ರಿಸ್ಥಾನಗಳು ಅವರದೇ ಒಂದು ಜವಾಬ್ದಾರಿ ಉಂಟು. ಅವರು ಇಲ್ಲಿ ಬಂದು ಅರಸರಿಗೆ ಪಟ್ಟ ಕಟ್ಟಬೇಕು ಅಂಥದ್ದು ಸಂಪ್ರದಾಯ ಈಗಲೂ ನಡೀತದೆ ಅದು. ಓಕೆ, ಆ ಸಂದರ್ಭದಲ್ಲಿ ಮಾತ್ರ ಕೂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಮಾತ್ರ, ಬೇರೆ ಟೈಮಲ್ಲಿ ಇಲ್ಲ. ಓಕೆ, ಹಿಂದೆ ಇದೆಯಲ್ಲ ಅದು ಒರಿಜಿನಲ್ಲ? ಯಾವುದು? ಓಕೆ, ಅಂದರೆ ಅರಮನೆಗಳಲ್ಲಿ ಡೆಕೋರೇಷನ್ ಪರ್ಪಸ್ಗೆ ಇವಾಗ ಅದೇ ರೀತಿಯಾದಂಥ ತದ್ರೂಪವಾದಂಥದ್ದು ಜಿಂಕೆ ಕೊಂಪುಗಳನ್ನ ಡೆಕೋರೇಟಿವ್ ಪರ್ಪಸ್ಸಾಗಿ ಇಟ್ಕೊಂಡಿದ್ದೀರಾ. ಓಕೆ, ನೈಸ್. ಬನ್ನಿ ಮೇಲೆ ಹೋಗೋಣ. ಕೆಳಗಡೆ ಎಷ್ಟು ರೂಮ್ಗಳಿದೆ ಟೋಟಲ್ಲು? ಕೆಳಗಡೆ 4 ಇದೆ, ಮೇಲ್ಗಡೆ 2 ಇದೆ. ಓಕೆ. ಓ, 2 ಕಡೆಯಿಂದಲೇ ಎಂಟ್ರಿ. ವಾ, ಒಂದು ರೀತಿಯಾಗಿ ಸಿನಿಮಾದಲ್ಲಿ ನೋಡ್ತೀವಲ್ಲ ಸರ್, ಆ ಥರ ಅರಮನೆ ಇದ್ದಂಗಿದೆ ಸರ್. ನೋಡಿ, ನಮ್ದು ವೆಲ್ ವಿಷರ್ ಗುಜರಾತ್ ಇದೆ. ಇದು ಆಂಟಿಕ್ ಪೀಸ್. ಓಕೆ. ಇದು ಒಂದೇ ಮರದಲ್ಲಿ ಮಾಡಿದ್ದು ಝೂಮರ್. ನಮ್ಮ ಅರಮನೆ ಗೃಹ ಪ್ರವೇಶದ ಟೈಮಲ್ಲಿ ಇದು ಕೊಟ್ಟಿದ್ದಾರೆ. ಓಕೆ, ಯಾರು ಕೊಟ್ಟಿದ್ದು ಸರ್? ಇದು ಬಾಂಬೆದೊಬ್ಬರು ಧನಂಜಯ್ ಶೆಟ್ಟಿ ಅಂತ, ಜೂ ರೆಸಿಡೆನ್ಸಿ ಅಂತ ಅವ್ರದ್ದು ಹೋಟೆಲ್ ಇದೆ, ಅವರು ಕೊಟ್ಟಿದ್ದಾರೆ. ವಾವ್, ನೈಸ್ ಸರ್. ಸರ್, ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ಏನು ಸಖತ್ತಾಗಿ ಫೀಲ್ ಕೊಡ್ತಾ ಇದೆ ಅಂತ ಹೇಳಿದರೆ ನನಗೆ ಅರಮನೆ ಎಲ್ಲ ಒಂದು ರೀತಿಯಾಗಿ ವ್ಯೂ ಪಾಯಿಂಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಥರ ಸಿನಿಮಾ ಸೀರಿಯಲ್ಗಳಲ್ಲಿ ನೋಡ್ತೀವಿ ಈ ಥರ ಅರಮನೆಗಳನ್ನ. ಅಂದರೆ ನೀವು ಉಳಿಸ್ಕೊ ಬಂದಿದ್ದೀರಲ್ಲ, ನಿಜವಾಗ್ಲೂ ಗ್ರೇಟ್. ಅಂದರೆ ಅದೇ ರೀತಿಯಾಗಿರಬೇಕು ಅಂತ ಹೇಳಿ. ಮತ್ತು ಇದಕ್ಕೆ ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದರೂ ಸಾಕಾಗಲ್ಲ. ಕೋಟಿ ಲಕ್ಷದಲ್ಲಿ ಮಾತಾಡೋಂಗಿಲ್ಲ, ಕೋಟಿ. ನಮ್ಮ ಕೋಟಿ ಒಡೆಯರಪ್ಪ ಇವರು ಇವಾಗ ನಮ್ಮ ಮುಲ್ಕಿ ರಾಜಮನೆತನದವರು. ಇವಾಗೇನು ಅವಾಗಿತ್ತು, ಟೆನೆಂಟ್ ಆಕ್ಟ್ ಬಂದಮೇಲೆ ಎಲ್ಲ ಕಡಿಮೆ ಆಯಿತು. ಓಕೆ, ಇವಾಗ ಕೃಷಿಯಿಂದ ಎಷ್ಟು ಆದಾಯ ಬರುತ್ತೆ ಸರ್? 50 ಎಕರೆ ಏನೆಲ್ಲ ಮಾಡಿದ್ದೀರಾ? ನಮ್ಗೆ ಲಾಸ್ ಇದೆ, ಬಟ್ ನಾವು ಬಿಡ್ಲಿಕ್ಕೆ ಗೊತ್ತಿಲ್ಲ. ಗದ್ದೆ ಅಂತ ಹೇಳುವಂಥದ್ದು ಈಗ ಪ್ರಾಫಿಟೇಬಲ್ ಅಲ್ಲ. ಅದೇ ಮನೆ ಮುಂದೆ ನೋಡ್ತೀವಲ್ಲ, ಅದು ಭತ್ತ ಹಾಕಿದ್ದೀರಿ? ಭತ್ತ ಹಾಕಿದ್ದೇವೆ ನಾವು. ಅದನ್ನು ಹಾಗೆ ಬಿಡ್ಲಿಕ್ಕೆ ಗೊತ್ತು, ನಾವು ಗದ್ದೆ ಮಾಡಲೇಬೇಕು, ಅದು ಮೊದಲಿನ ಸಂಪ್ರದಾಯ. ಹಾಗೆ ನಾವು ಮಾಡ್ತೇವೆ. ಅದೇ ಲಾಸ್ ಆದ್ರೂ ಪರವಾಗಿಲ್ಲ, ಮಾಡ್ತೀರಾ? ಬನ್ನಿ ನೋಡೋಣ. ಓಹೋ ಸರ್, ಇದೇನು ಇದ್ರದ್ದ ಮರದ ಶೈನಿ ಥರ ಇದೆಯಲ್ಲ, ಬೇರೆ ಥರ ಕಾಣಿಸ್ತಾ ಇತ್ತು. ಅಂದರೆ ಹಳೇದೆ. ಹೌದು, ಕತ್ತಿ ಎಲ್ಲ ಇದೆ ಸರ್. ತೋರಿಸಿ ಸರ್, ಯಾವ ಥರ ಇದೆ ಅಂತ ನೋಡೋಣ. ಪಂಜಾಬಿ ಇದು ಡಮ್ಮಿ ಆ್ಯಕ್ಚುಲಿ. ಇದು ಇದಲ್ಲ ಎಂತ, ಸುಮ್ಮನೆ ತರಿಸಿರೋದಷ್ಟೇ, ಡೆಮೋ ಪೀಸ್ ಥರ. ಹಳೇದು ನಿಮ್ಮದು ಕತ್ತಿ ಎಲ್ಲ ಇರಲಿಲ್ವಾ ಸರ್? ಅದೇ, ಅದರಲ್ಲಿ ಇಲ್ಲ, ಪಟ್ಟದ ಕತ್ತಿ ಇದೆ, ಅದು ಡೈಲಿ ಪೂಜೆ ಆಗ್ತದೆ, ಬಸ್ತಿ ಒಳಗಡೆ ಇದೆ. ಓಕೆ. ಅದನ್ನು ಹಾಗೆ ಮುಟ್ಟಂಗಿಲ್ಲ, ಪೂಜೆ ಮಾಡೋ ಸಂದರ್ಭದಲ್ಲಿ ಮಾತ್ರ. ಓಕೆ, ಇದು ಡೆಕೋರೇಟಿವ್ ಪರ್ಪಸ್ಸಾಗಿ ಇಟ್ಕೊಂಡಿದ್ದೀರಾ ಅಷ್ಟೇ. ಕೆಲವೊಂದು ಫೋಟೋಸ್ಗಳನ್ನ ನೋಡ್ತೀವಿ, ಕೆಲವೊಂದು. ಇದೇ ನಿಮ್ಮ ಮನೆದು? ಹೌದು, ಇದು ಮೊದಲು ಈಗ ನಾವು ಅಲ್ಲಿ ಹೋಗಿ ಬಂದೇವಲ್ಲ, ಮೊದಲಿನ ಧರ್ಮಚಾವಡಿ ಈ ಥರ ಇತ್ತು. ಈ ಥರ ಇತ್ತು. ತೆಗೆದು ಬಸ್ದಿ. ಇದು ಬಸ್ತಿ, ಈಗ ಇರುವಂಥದ್ದು. ಅದು ನಮ್ಮ ಕಂಬಳ, ಯಾವ್ದು ಕಂಬಳದ್ದು ಫೋಟೋ. ಸರ್, ಕಂಬಳಕ್ಕೆ ಇದಕ್ಕೆಲ್ಲ ಗದ್ದೆ ಎಲ್ಲ ತಯಾರು ಮಾಡಬೇಕಲ್ಲ, ಎಲ್ಲಿ ಮಾಡ್ತೀರಾ? ಅಲ್ಲ, ಇದರಲ್ಲಿ ನಮಗೆ ಈಗ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗಿ ಕೆಲಸ. ಓಕೆ. ಒಂದು ಕಂಬಳ ಹಿಡಿದ್ರೆ ಒಂದು 3 ತಿಂಗಳಿದ್ದು ಕೆಲಸ ಇರ್ತದೆ ಮಿನಿಮಮ್. ಅದಕ್ಕೆಲ್ಲ ಟ್ರೈನಿಂಗ್ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಮತ್ತೆ ಗದ್ದೆ ಕರೆ ರೆಡಿ ಆಗಬೇಕು. ಒಂದು 3 ತಿಂಗಳಿದ್ದು ಸ್ಟ್ರಗಲ್ ಇರ್ತದೆ ಹಾಗೆ. ಬಟ್ ನಾವು ಪ್ರತಿ ವರ್ಷ ಕಂಬಳ ಮಾಡ್ತೇವೆ. ಅಂದರೆ ಇವಾಗ ಫುಲ್ ಪ್ಲೈನ್ ಇದೆ ಅಷ್ಟೇ? ಈಗ ಪ್ಲೈನ್ ಇದೆ. ಎಷ್ಟು ಕೋಣಗಳ ತರಿಸ್ತೀರಾ ಸರ್? ನಾವು ಸಾಧಾರಣ ಮಟ್ಟಿಗೆ 150 ಇಂದ ಲಾಸ್ಟ್ ಇಯರ್ 172 ಏನಾಗಿತ್ತು. 172? ಹೌದು ಸರ್. ಎಲ್ಲ ನೀವು ಕೊಂಡ್ಕೊಂಡು ತರಿಸೋದಾ ಅಥವಾ ಬಾಡಿಗೆ ತಗೊಳ್ಳೋದು? ಅಲ್ಲ, ಅವ್ರವ್ರ ಸ್ವಂತ ಬಂದು ಇಲ್ಲಿ ಕಾಂಪಿಟೇಷನ್ ಮಾಡೋದು. ಓ, ಹಾಗೆ. ನಿಮ್ದು ಎಷ್ಟಿದೆ ಸರ್ ಕೋಣ? ನಮ್ದು ಒಂದೇ. ನಮ್ಮ ಕೋಣದೊಟ್ಟಿಗೆ ಯಾರು ಸಹ ಕಾಂಪಿಟೇಷನ್ ಇಡ್ಲಿಕ್ಕಿಲ್ಲ, ಅದು ಗೌರವ ಅಂತ.
ಅರಮನೆ ನೋಡಿ ಕಾಂಪಿಟೇಷನ್ ಇಲ್ಲ. ಅಂದ್ರೆ ಜೋಡಿ ಮೇಲೆ ಆಡ್ಬೇಕಲ್ವಾ? ಅದು ಜೋಡಿ ಮೇಲೆ. ಓಕೆ ಓಕೆ ನಮ್ಮದ್ರಲ್ಲಿ ನಮ್ಮ ಕೋಣ ಸಿಂಗಲ್ ಓಡ್ತದೆ. ಓಕೆ ಕಂಬಳ ಸ್ಟಾರ್ಟ್ ಆಗುವಾಗ ಸಹ ನಮ್ಮ ಕೋಣ ಇಳಿಬೇಕು, ಕಂಬಳ ಎಂಡ್ ಆದ ಮೇಲೆ ಸಹ ಫಸ್ಟಿಗೆ ನಮ್ಮ ಕೋಣ ಇಳಿದು ಎಂಡ್. ಟೋಟಲ್ ಎಷ್ಟು ದಿನ ನಡೆಯುತ್ತೆ ಸರ್? 2 ದಿವಸ ನಡೀತದೆ. ಹಂಗ ಸುಗ್ಗಿ ಇಲ್ಲಿ ಹತ್ತೂರಿಗೆಲ್ಲ ಎಲ್ಲ ತುಂಬಾ ಜನ ಬರ್ತಾರೆ. ಬಟ್ ಈಗ ಕೋರ್ಟ್ ಆರ್ಡರ್ ಇದೆ 24 ಗಂಟೆ ಒಳಗಡೆ ಕಂಬಳ ಮುಗಿಸ್ಬೇಕು ಅಂತ. ಓಕೆ ಎಲ್ಲ ಕಂಬಳದ ಆಯೋಜಕರು ಅದರ ಬಗ್ಗೆ ತುಂಬ ಶಿಸ್ತಿನ ಕ್ರಮ ಕೈಗೊಳ್ತಾ ಇದ್ದಾರೆ. ನಾವು ಸಹ ಅದ್ರ ಬಗ್ಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ, ಬಟ್ ಸ್ವಲ್ಪ ಆಚೀಚೆ ಆಗ್ತದೆ. ಬನ್ನಿ ಸರ್, ರೂಮ್ ಯಾವ ರೀತಿ ಇದೆ ನೋಡೋಣ ಅಂತ. ಎಷ್ಟು ರೂಮ್ ಇದೆ ಮೇಲೆ? ರೂಮ್ ಬೇಡ, ಒಂದು ಫುಲ್ ಗಲೀಜಿದೆ. ನೀವು ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ರೂಮ್ಗಳು ಇದೇ ರೀತಿಯಾಗಿರ್ತವೆ. ನಾವು ನೋಡ್ತೀವಲ್ಲ ಸರ್, ಇಲ್ಲಿ ಹಳೆ ಕಾಲದ ಅರಮನೆ ಇಷ್ಟು ಡೋರ್ ಎಲ್ಲ ಬಗ್ಗಿ ಹೋಗ್ಬೇಕು, ಆ ಥರನೇ ಇತ್ತಾ? ಮೊದಲು ಆ ಥರನೇ ಇತ್ತು. ನೀವೆಲ್ಲ ಇವಾಗ ಮಾಡರ್ನ್ ಮಾಡಿದ್ದೀರಿ. ಎಷ್ಟು ರೂಮ್ಗಳಿದೆ ಅಂತ ಹೇಳಿದ್ರಿ ಟೋಟಲ್ ಆಗಿ? ಟೋಟಲ್ ಇದರಲ್ಲಿ ಈಗ 6 ರೂಮ್ ಇದೆ. ಓಕೆ, ಯಾರ್ಯಾರು ಇದ್ದೀರಾ ಸರ್ ಇವಾಗ? ನಾನು, ಅಮ್ಮ, ತಂದೆ. ಓಕೆ, ಇರಿ ಸರ್, ನೀವು ಆ ಕಡೆ ಹೋಗಿರಂತೆ, ನಾನು ಈ ಕಡೆ ಹೋಗ್ತೀನಿ. ನಾವು ಸ್ವಲ್ಪ ಫೀಲ್ ಮಾಡೋಣ ಸರ್. ಬನ್ನಿ ಸರ್, ನಾನು ಸ್ವಲ್ಪ ಫೀಲ್ ಮಾಡ್ತೀನಿ ಅರಮನೆಗೆ ಬಂದು. ನಾನು ಈ ಕಡೆ ಬರ್ತೀನಿ, ನೀವು ಆ ಕಡೆ ಇಳಿರಿ ಸರ್. ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಅರಮನೆಯಲ್ಲಿ? ತುಂಬ ಜನ, ಪ್ರತಿಯೊಂದು ಕೆಲಸಕ್ಕೂ ಒಬ್ಬೊಬ್ರು ಇರ್ತಿದ್ರು, ಎಲ್ಲ ಕೆಲಸಕ್ಕೂ. ಈಗ ಎಷ್ಟು ಮಿನಿಮಮ್ ನಮ್ಮ ಮ್ಯಾಕ್ಸಿಮಮ್ ಒಂದು 10 ಜನರ ಒಳಗಡೆ ಇದ್ದಾರೆ. ಓಕೆ, ಈ ಮನೇಲಿ ಯಾರ್ಯಾರು ಇದ್ದೀರಾ ಸರ್? ನಾನು, ತಂದೆ, ಅಮ್ಮ ಇದ್ದಾರೆ. ನಮಸ್ತೆ. ಅಮ್ಮನ ಹೆಸರು? ಆಶಾಲತಾ ಅಂತ. ಆಶಾಲತಾ ಅಂತ ಹೇಳಿ. ಓಕೆ, ಅಂದರೆ ಅಮ್ಮ ಅಂದಮೇಲೆ ಅಡುಗೆ ಮನೆ ನೋಡಬೇಕು. ಬನ್ನಿ ಸರ್, ಅಡುಗೆ ಮನೆ ಇದೆಯಾ? ಇಟ್ಕೊಂಡಿದ್ದೀರಾ ಅಥವಾ ಹೊರಗಡೆ ಏನಾದರೂ ಮಾಡ್ತೀರಾ ಫುಡ್ಡು? ಇಲ್ಲ, ಅಡುಗೆ ಇಲ್ಲೇ ಮಾಡ್ತಾರೆ. ಇದೊಂದು ಡೈನಿಂಗ್ ಟೇಬಲ್. ಇದೊಂದು ಓಪನ್ ಏರಿಯಾ ಕೊಟ್ಟಿದ್ದೀರಾ? ಬ್ರೇಕ್ಫಾಸ್ಟ್ ಕೌಂಟರ್. ಓಕೆ, ಫುಲ್ ಮಾಡ್ರನ್ ಥರ ಮಾಡಿಬಿಟ್ಟಿದ್ದೀರಾ. ಓಕೆ, ಮೇಂಟೈನ್ ಮಾಡಲಿಕ್ಕೆ ಮೊದಲಿನ ಸಿಸ್ಟಮ್ ಈಗ ಕಷ್ಟ. ಈಗ ನಾವು ನಮ್ಮ ಕೆಲವೊಂದು ಕೆಲಸ ಸಿಂಪಲ್ ಮಾಡಿಕೊಂಡು ಹೋಗಬೇಕಾಗ್ತದೆ. ಸಿಂಪಲಾಗಿ ಇಂಟೀರಿಯರ್ಸ್ ಎಲ್ಲ ಮೇಲೆಲ್ಲ ಸಿಂಪಲಾಗಿ ಮಾಡಿಸಿದ್ರೆ, ಅಂದರೆ ಕೆಳಗಡೆ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ಓಕೆ, ನೈಸ್. ಹಾಗಾಗಿ ಆ ಕಡೆ ಹಿಂದೆ ಸ್ಪೇಸ್ ಸ್ಟೋರೇಜ್ ರೂಮ್, ಯುಟಿಲಿಟಿ. ಬನ್ನಿ. ಏನು ಸರ್ ನಿಮ್ಮದು ಸ್ಪೆಷಲ್ ಫುಡ್ ಏನು? ಒಂದು ಜೈನ್ ಫುಡ್, ನಾರ್ಮಲ್ ನೀರು ದೋಸೆ ಮತ್ತು ಹುಳಿ ಉಪ್ಪಿನಕಾಯಿ. ಅದು ಬೇರೆ ಕಮ್ಯುನಿಟಿಯಲ್ಲಿ ಇರುವುದಿಲ್ಲ, ಅದು ಜೈನ್ ಕಮ್ಯುನಿಟಿದು ಒಂದು ಸ್ಪೆಷಲ್. ಹುಳಿ ಉಪ್ಪಿನಕಾಯಿ ಅಂತ ಎಲ್ಲ ಫಂಕ್ಷನಲ್ಲಿ ಇರ್ತದೆ ಅದು. ನೀವು ಟೇಸ್ಟ್ ಮಾಡ್ಬೋದಾ? ನಿಮ್ಮ ಮನೇಲಿ ಇದೆಯಾ? ನಮ್ಮ ಮನೇಲಿ ಈಗ ಇಲ್ಲ. ಓಕೆ ಓಕೆ ಓಕೆ. ಹಾಗೆ ಮತ್ತು ನಾರ್ಮಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೇ, ಇಡ್ಲಿ ದೋಸೆ ಇಂಥದ್ದೇ. ಮಾಮೂಲಿ ನೀರು ದೋಸೆ ಕಂಪಲ್ಸರಿ ಇರುತ್ತೆ. ಇಲ್ಲಿ ಸುತ್ತನೇ ನಿಮ್ಮದು ಜಮೀನು ಇರೋದಾ ಅಥವಾ ಹೊರಗಡೆ ಇದೆಯಾ? ಇಲ್ಲ ಸುತ್ತಮುತ್ತ ಇದೆ ಅಷ್ಟೇ. ಓಕೆ, ಇವಾಗ ಅರಮನೆಯಿಂದ ಹೊರಗಡೆ ನಾವು ಅಲ್ಲಿ ಚಾವಡಿ ಅಂತ ನೋಡ್ತೀವಿ, ಅಲ್ಲಿ ಭತ್ತದ್ದೆಲ್ಲ ಇತ್ತು. ಅದಾದ ನಂತರ ಇಲ್ಲಿ ಸ್ವಲ್ಪ ಎಲ್ಲ 50 ಎಕರೆ ಒಂದೇ ಏರಿಯಾದಲ್ಲಿ ಅದೇ ಆಚೀಚೆ ಎಲ್ಲ ಫುಲ್ ಭತ್ತ ಮಾಡಿದ್ದೀರಾ? ಇಲ್ಲ ಇಲ್ಲಿ ಮಾತ್ರ, ಮತ್ತೆಲ್ಲೂ ಇಲ್ಲ. ಎಷ್ಟು ಎಕರೆ ಭತ್ತ ಮಾಡಿದ್ದೀರಾ? ಇಲ್ಲಿದೆ ಸಾಧಾರಣ 4 ಎಕರೆ ತನಕ. ಉಳಿದಿಲ್ಲ ಹಾಗೆ ಖಾಲಿ ಇದೆ ಕೆಲವು. ಮತ್ತೆ ಇಲ್ಲಿ ಸ್ವಲ್ಪ ತೋಟ ಮಾಡಿದ್ದಾರೆ. ಸರ್, ಇವಾಗ ತುಂಬ ನಾವು ಕರ್ನಾಟಕ ಟ್ರಾವೆಲ್ ಮಾಡ್ತಾ ಇರ್ತೀನಿ, ತುಂಬ ಮನೆತನಗಳನ್ನ ಹಿಂಗೆ ನೋಡ್ತಾ ಇರ್ತೀನಿ. ಕೆಲವೊಬ್ರು ನಿಮ್ಮ ಥರ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಪಾಪ ಏನೋ ಮಾಡ್ರನ್ ಮಕ್ಕಳ ಎಜುಕೇಷನ್ಗೋ ಅಥವಾ ಜಾಬ್ ಪರ್ಪಸ್ಗೋ ಹೊರಗಡೆ ಹೋಗ್ತಾರೆ. ಆವಾಗ ಅರಮನೆ ಕಂಪ್ಲೀಟಾಗಿ ಬಿದ್ದೋಗುತ್ತೆ. ನಾವು ಹೇಳ್ಬೋದು ಸುಲಭವಾಗಿ ಉಳಿಸ್ಕೊಳಕ್ಕಾಗಲ್ವಾ ನಿಮ್ಮ ಮನೆತನದ ಅಂತ ಹೇಳ್ಬಿಟ್ಟು. ಬಟ್ ಉಳಿಸ್ಕೊಳಕ್ಕೆ ಎಷ್ಟು ಕೋಟಿ ಬೇಕು ಅಂತ ನಿಮಗೆ ಗೊತ್ತು. ಇನ್ಕಮ್ ಇರಬೇಕಲ್ಲ, ಅಷ್ಟೇ. ಕಷ್ಟನೂ ಇದೆ, ಮನಸ್ಸು ಬೇಕು, ಕಷ್ಟನೂ ಇದೆ ಮೇಂಟೈನ್ ಮಾಡಲಿಕ್ಕೆ. ಓಕೆ, ನೀವು ಇವಾಗ ಕನ್ಸ್ಟ್ರಕ್ಷನ್ ಒಂದೇ, ನಿಮ್ಮ ಬಾಡಿಗೆ ಮನೆಗಳು ಆ ಥರ ಏನಾದ್ರು ಸ್ವಲ್ಪ ಇದೆ, ರೆಂಟಲ್ ಇನ್ಕಮ್ಸ್ ಇದೆ ಸ್ವಲ್ಪ. ಇಲ್ಲಿ ಹೊರಗಡೆ ಇಲ್ಲೇ ಇದೆ, ಸುತ್ತಮುತ್ತ ಕೊಟ್ಟಿದ್ದೀರಾ? ರೆಂಟಲ್ ಇನ್ಕಮ್ಸ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಅರಮನೆಯಲ್ಲಿ. ಮಂಗಳೂರು ಸುತ್ತೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.